ವೀಕ್ಷಕರೇ, ನಿಮಗೆಲ್ಲ ತಿಳಿದಿರುವ ಹಾಗೆ ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋಗಳಲ್ಲಿ ನಟ ಸೃಜನ್ ಲೋಕೇಶ್ ಅವರು ನಡೆಸಿಕೊಡುವ ಮಜಾ ಟಾಕೀಸ್ ಕೂಡ ಒಂದಾಗಿದೆ. ಸೃಜನ್ ಲೋಕೇಶ್ ಅವರು ನಡೆಸಿಕೊಡುವ ಈ ಮಜಾ ಟಾಕೀಸ್ ಕಾರ್ಯಕ್ರಮದಲ್ಲಿ ಪ್ರಮುಖ ಹಾಸ್ಯ ನಟರಾಗಿ ಕಾರ್ಯನಿರ್ವಹಿಸುತ್ತಿರುವವರು ಅಂದರೆ ಅದು ತರಂಗ ವಿಶ್ವ ಅಂತ ಹೇಳಬಹುದು. ಹೌದು, ತರಂಗ ವಿಶ್ವ ಅವರು ಮಜಾ ಟಾಕೀಸ್ನಲ್ಲಿ ಪ್ರಮುಖವಾದ ಹಾಸ್ಯ ನಟನ ಪಾತ್ರದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದರು. ಆದರೆ ಈಗ ಇದ್ದಕ್ಕಿದ್ದ ಹಾಗೆ ತರಂಗ ವಿಶ್ವ ಅವರು ಮಜಾ ಟಾಕೀಸ್ ಕಾರ್ಯಕ್ರಮದಿಂದ ಹೊರಬಂದಿದ್ದಾರೆ. ಇನ್ನು ತರಂಗ ವಿಶ್ವ ಅವರು ಮಜಾ ಟಾಕೀಸ್ ಕಾರ್ಯಕ್ರಮದಿಂದ ಹೊರಬಂದ ಬೆನ್ನಲ್ಲೇ ಸಾಕಷ್ಟು ಜನರು ಸಾಕಷ್ಟು ರೀತಿಯಲ್ಲಿ ಮಾತನಾಡಿಕೊಳ್ಳುತ್ತಿದ್ದಾರೆ. ಅಷ್ಟೇ ಮಾತ್ರವಲ್ಲದೆ ತರಂಗ ವಿಶ್ವ ಅವರು ಮಜಾ ಟಾಕೀಸ್ನಿಂದ ಹೊರಬರಲು ಕಾರಣ ಸೃಜನ್ ಲೋಕೇಶ್ ಮತ್ತು ಲೋಕೇಶ್ ಪ್ರೊಡಕ್ಷನ್ ಎಂದು ಸಾಕಷ್ಟು ಜನರು ಆರೋಪವನ್ನು ಕೂಡ ಮಾಡುತ್ತಿದ್ದಾರೆ. ಇನ್ನು ಸೃಜನ್ ಲೋಕೇಶ್ ಅವರು ನಡೆಸಿಕೊಡುವ ಮಜಾ ಟಾಕೀಸ್ ಕಾರ್ಯಕ್ರಮಕ್ಕೆ ಇತ್ತೀಚಿನ ದಿನಗಳಲ್ಲಿ ಗಿಚ್ಚಿಗಿಲಿಗಿಲಿ ಕಾರ್ಯಕ್ರಮದ ಹಲವು ಹಾಸ್ಯ ನಟರು ಕೂಡ ಕಾಣಿಸಿಕೊಂಡಿದ್ದರು. ಮಜಾ ಟಾಕೀಸ್ನಲ್ಲಿ ಹಿಂದೆ ಕಾಣಿಸಿಕೊಂಡ ಕಲಾವಿದರು ಮತ್ತು ಗಿಚ್ಚಿಗಿಲಿಗಿಲಿ ಕಾರ್ಯಕ್ರಮದ ಕೆಲವು ಹಾಸ್ಯ ನಟರನ್ನು ಒಗ್ಗೂಡಿಸಿಕೊಂಡು ಈಗ ಮಜಾ ಟಾಕೀಸ್ ಕಾರ್ಯಕ್ರಮವನ್ನು ಮಾಡಲಾಗುತ್ತಿದೆ. ಇದರ ನಡುವೆ ಪ್ರಮುಖ ಹಾಸ್ಯ ನಟರಾದ ತರಂಗ ವಿಶ್ವ ಅವರು ಮಜಾ ಟಾಕೀಸ್ನಿಂದ ಹೊರಗೆ ಬಂದಿದ್ದಾರೆ. ಇನ್ನು ಮಜಾ ಟಾಕೀಸ್ನಿಂದ ಹೊರಗೆ ಬಂದಿರುವ ತರಂಗ ವಿಶ್ವ ಅವರು ತಾನು ಮಜಾ ಟಾಕೀಸ್ನಿಂದ ಹೊರಗೆ ಬಂದಿರುವುದಕ್ಕೆ ನಿಜವಾದ ಕಾರಣ ಏನು ಅನ್ನೋದನ್ನು ಕೂಡ ಹೇಳಿಕೊಂಡಿದ್ದಾರೆ. ಇನ್ನು ಈ ಕುರಿತಂತೆ ಮಾತನಾಡಿರುವ ನಟ ತರಂಗ ವಿಶ್ವ ಅವರು, ನಾನು ಕೆಲವು ವೈಯಕ್ತಿಕ ಕಾರಣಗಳಿಂದ ಮಜಾ ಟಾಕೀಸ್ನಿಂದ ಹೊರಗೆ ಬಂದಿದ್ದೇನೆ. ಕೆಲವು ವೈಯಕ್ತಿಕ ಕಾರಣಗಳು ಇರುವುದರ ಕಾರಣ ನನಗೆ ಮಜಾ ಟಾಕೀಸ್ನಲ್ಲಿ ಕೆಲಸ ಮಾಡಲು ಸಾಧ್ಯವಾಗುತ್ತಿಲ್ಲ. ಈ ಕಾರಣಗಳಿಂದ ನಾನು ಮಜಾ ಟಾಕೀಸ್ನಿಂದ ಹೊರಬರಲು ತೀರ್ಮಾನವನ್ನು ಮಾಡಿದೆ ಅಂತ ಹೇಳಿಕೊಂಡಿದ್ದಾರೆ. ನಾನು ಮಜಾ ಟಾಕೀಸ್ನಿಂದ ಹೊರಬರಲು ಕಾರಣ ಬೇರೆ ಯಾರೂ ಅಲ್ಲ, ನನ್ನ ವೈಯಕ್ತಿಕ ಕಾರಣಗಳಿಂದ ನಾನು ಮಜಾ ಟಾಕೀಸ್ನಿಂದ ಹೊರಬಂದಿರುವುದಾಗಿ ಹೇಳಿಕೊಂಡಿದ್ದಾರೆ ತರಂಗ ವಿಶ್ವ ಅವರು. ನಾನು ಮಜಾ ಟಾಕೀಸ್ನಿಂದ ಹೊರಬರಲು ಕಾರಣ ಸೃಜನ್ ಲೋಕೇಶ್ ಮತ್ತು ಲೋಕೇಶ್ ಪ್ರೊಡಕ್ಷನ್ ಎಂದು ಸಾಕಷ್ಟು ಜನರು ಆರೋಪವನ್ನು ಮಾಡುತ್ತಿದ್ದಾರೆ. ಆದರೆ ಅದು ಸುಳ್ಳು ಅಂತ ತರಂಗ ವಿಶ್ವ ಅವರು ಈಗ ಹೇಳಿಕೊಂಡಿದ್ದಾರೆ. ನಾನು ಮಜಾ ಟಾಕೀಸ್ನಿಂದ ಹೊರಬರುವುದಕ್ಕೂ ಸೃಜನ್ ಲೋಕೇಶ್ ಹಾಗೂ ಲೋಕೇಶ್ ಪ್ರೊಡಕ್ಷನ್ಗೂ ಯಾವುದೇ ಸಂಬಂಧವಿಲ್ಲ ಮತ್ತು ಅವರ ಮೇಲೆ ಯಾರೂ ಕೂಡ ಆರೋಪವನ್ನು ಮಾಡಬೇಡಿ ಅಂತ ತರಂಗ ವಿಶ್ವ ಅವರು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ವೀಕ್ಷಕರೇ, ಮಜಾ ಟಾಕೀಸ್ ಕಾರ್ಯಕ್ರಮದಲ್ಲಿ ತರಂಗ ವಿಶ್ವ ಅವರ ನಟನೆ ಮತ್ತು ಹಾಸ್ಯ ಹೇಗಿತ್ತು ಅನ್ನೋದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.